ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಈಗ ಮತಾಂತರದ ವಿಷಯ ಚರ್ಚೆ ಯಾವಾಗಲೂ ಚರ್ಚೆ ಆಗ್ತಾ ಇದೆ. ಮತಾಂತರ ಮಾಡಬೇಕು ಬೇಡ ಅಥವಾ ಮತಾಂತರ ಕಾಯ್ದೆ ಬರಬೇಕು ಬೇಡ ಅದು ಬೇರೆ ವಿಷಯ. ಆದರೆ ಮತಾಂತರ ಕಾಯ್ದೆ ಈಗ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅಥವಾ ವಿಧಾನಸಭೆ ಮಂಡನೆ ಆಗಿದೆ, ಅದು ಅಂಗೀಕಾರ ಆಗಿದೆ, ವಿಧಾನ ಪರಿಷತ್ತಿಗೆ ಹೋಗಿದೆ, ಅದರ ಪ್ರೊಸೆಸ್ ಬೇರೆದೇ ನಡೀತಾ ಇದೆ. ಇದರ ಮಧ್ಯದಲ್ಲಿ ಇದನ್ನು ಇಟ್ಟುಕೊಂಡು ಜನರು ಪ್ರೇರಿತರಾಗಿದ್ದಾರಾ, ಕೆಲವೊಂದು ಯುವಕರು ಅಥವಾ ಯುವಕರ ಸಂಘಟನೆಗಳು ಪ್ರೇರಿತರಾಗಿದ್ದಾರಾ ಅಂಥದ್ದೊಂದು ವಾತಾವರಣ ಕಾಣ್ತಾ ಇದೆ. ನಾವು ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕ್ರಿಸ್ಮಸ್ ಆಚರಿಸಿದ ಕಾರಣಕ್ಕಾಗಿ ಅಲ್ಲಿ ಶಾಲೆ ಮೇಲೆ ದಾಳಿ ಮಾಡಿದ ಅಥವಾ ಅದೇ ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡು ಒಂದು ವಿಡಿಯೋವನ್ನು ನೋಡಿದ್ವಿ ಅಥವಾ ವರದಿಯನ್ನು ನೋಡಿದ್ವಿ. ಅಂಥದ್ದೇ ಪ್ರಕರಣ ಮತ್ತೊಂದು ವರದಿಯಾಗಿದೆ. ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ಸೆಂಟ್ ಪೌಲ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಲ್ಲಿ ಸುಮಾರು 400 ವಿದ್ಯಾರ್ಥಿಗಳು ಕಲಿಯುತ್ತಿರುವ ಶಾಲೆ ಅದು. ಅಲ್ಲಿಯೂ ಕೂಡ ಇಂಥದ್ದೊಂದು ಘಟನೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಆ ಶಾಲೆಯನ್ನು 1 ವಾರ ಕಾಲ ಬಂದ್ ಮಾಡಲಾಗಿತ್ತು. ಸೊ ಈ ವಿಷಯ ಕೂಡ ಈಗ ಚರ್ಚೆಯಲ್ಲಿದೆ. ಸೊ ಈಗ ಅಂದರೆ ಇದು ಯಾಕೆ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ, ಚರ್ಚೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಕೆಲವು ಸಮಯದ ಹಿಂದೆ ಗೋಳಿಹಟ್ಟಿ ಶೇಖರ್ ಶಾಸಕರಾದವರು ಅವರು ವಿಧಾನಸಭೆಯಲ್ಲಿ ಒಂದು ವಿಷಯವನ್ನು ಮಂಡಿಸಿದರು. ಹೇಳ್ತಾ ಇದ್ರು, ಮಾತಾಡಿದ್ರು, ಭಾಷಣ ಮಾಡ್ತಾ ಇದ್ರು. ಅವ್ರು ಹೇಳಿದ್ರು, ನನ್ನ ತಾಯಿ ಮತಾಂತರ ಆಗಿದ್ದಾರೆ ಅಂತ. ಅದು ಮತಾಂತರ ನಿಷೇಧ ಕಾಯ್ದೆಯನ್ನು ಚರ್ಚೆಯನ್ನು ಆರಂಭಿಸಲಿಕ್ಕೆ ಅಥವಾ ಆ ವಿಷಯವನ್ನು ಪ್ರಸ್ತಾಪಕ್ಕೆ ಬರಲಿಕ್ಕೆ ಪ್ರೇರಣೆ ಕೊಟ್ಟಿತ್ತು ಅಥವಾ ಅದು ಪ್ರಸ್ತಾಪ ತರಲಿಕ್ಕೆ ಅದನ್ನು ಬಳಸ್ಕೊಳ್ಳಾಯಿತು. ಸೊ ಅದರ ನಂತರ ಮುಂದಿನ ಬೆಳವಣಿಗೆ ನಡೀತು. ಈಗ ಎಲ್ಲವೂ ಮುಗಿದ ನಂತರ ಗೂಳಿಹಟ್ಟಿ ಶೇಖರ್ ಹೇಳಿದ ಮಾತು, ನನ್ನ ತಾಯಿ ಮತಾಂತರ ಆಗಿದ್ದಾರಾ ಅಂತ ಪ್ರಶ್ನೆ ನಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಸೊ ಅಂಥ ವಾತಾವರಣ. ಸೊ ಇಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಂದ ಬಳಿಕ ಅಥವಾ ಅದನ್ನು ಪ್ರಸ್ತಾಪ ಮಾಡಿದ ಬಳಿಕ ಈ ದಾಳಿಗಳು ಅಂದರೆ ಈ ಪ್ರಸ್ತಾಪ ಆದಾಗಲೇ ಈ ರೀತಿಯ ದಾಳಿಗಳು ಆಗ್ತವೆ. ಒಂದು ವೇಳೆ ಅದು ಕಾನೂನಾದರೆ ಎಂಬ ವಿಷಯವನ್ನು ಇಟ್ಕೊಂಡು ಅಲ್ಲಿ ಬಾಗಲಕೋಟೆಯಲ್ಲಿ ಇಳಕಲ್ನಲ್ಲಿ ಏನಾಯಿತು ಈ ವಿಷಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಅಲ್ಲಿಯ ವಿಷಯವನ್ನು ಅರಿತು ಬಂದಿರುವಂತಹ ವಿದ್ಯಾರ್ಥಿ ನಾಯಕ ಇದ್ದಾರೆ. ಅವರು ಜೀಶಾನ್ ಅಖಿಲ್ ಸಿದ್ದಿಕಿ ಮಾನ್ವಿಯವರು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ಇಳಕಲ್ನಲ್ಲಿ ಏನಾಯಿತು, ನಿಮ್ಮ ಗಮನಕ್ಕೆ ಏನು ಬಂದಿದೆ ತಿಳ್ಕೊಳ್ಳಿಕ್ಕೆ ಬಯಸ್ತೇನೆ, ಹೇಳಿ. ಸರ್, ಇಳಕಲ್ ನಗರದಲ್ಲಿ ಸೇಂಟ್ ಪಾಲ್ಸ್ ಅಂತೇಳಿ ಒಂದು ಸ್ಕೂಲು, ಅದೊಂದು ಖಾಸಗಿ ಶಾಲೆ. ಆ ಒಂದು ಖಾಸಗಿ ಶಾಲೆಯಲ್ಲಿ ಸುಮಾರು 400 ಮಕ್ಕಳು ಓದ್ತಾ ಇದ್ದಾರೆ. 15 ವರ್ಷದಿಂದ ಶಾಲೆ ನಡೀತಾ ಇದೆ. ಸಿಲ್ವಿಯಾ ಅಂತೇಳಿ ಅಲ್ಲಿಯ ಹೆಡ್ ಮಾಸ್ಟ್ರು. ಈ ವಿಷಯ ಗೊತ್ತಾದ ನಂತರ ನಾನು ಅವ್ರಿಗೆ ಫೋನ್ ಕರೆ ಮೂಲಕ ಮಾತಾಡಿದೆ. ಏನಾಯಿತು, ಹೇಗಾಯಿತು ಅಂತೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಇದಕ್ಕೆ ನನಗೆ ಕಾರಣ ಏನು ಅಂತ ಹೇಳಿದರೆ, ಇದಕ್ಕಿದ್ದಂಗೆ ಅಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯನ್ನು ಮುಚ್ಚಬೇಕು ಅಂಥೇಳಿ ಒಂದು ರಿಟರ್ನ್ ಆದೇಶವನ್ನು ಹೊರಡಿಸಿದ್ರು. ನಾವು ಆದೇಶ ಮಾಡುವವರೆಗೆ ನೀವು ಶಾಲೆಯನ್ನು ಮುಚ್ಚಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಾವು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ವಾರ್ನ್ ಸಹ ಮಾಡಿದ್ರು. ಈಗ ಅದನ್ನು ನೋಡಿಕೊಂಡು ನನಗೆ ಒಂಥರ ಆಶ್ಚರ್ಯ ಆಯಿತು. ಇದೇಗೆ ಇದ್ದಕ್ಕಿದ್ದಂಗೆ ಒಂದು 15 ವರ್ಷದಿಂದ ನಡೆಯುವಂಥ ಶಾಲೆಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಈ ರೀತಿಯಾಗಿ ಕೊಡ್ತಾರೆ ಅಂತೇಳಿ ನನಗೆ ಒಂದು ಎಲ್ಲೋ ಒಂದ್ ಕಡೆ ಇದು ತಪ್ಪಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯ ಅಂದ್ರೆ ಈ ಶಾಲೆ ಬಂದ್ ಮಾಡೋದ್ರಿಂದ ವಿದ್ಯಾರ್ಥಿ ಭವಿಷ್ಯ ಎಲ್ಲಿ ಹೋಗ್ತದೆ, ವಿದ್ಯಾರ್ಥಿಗಳ ಅಧ್ಯಯನ ಎಲ್ಲಿ ಹೋಗ್ತದೆ ಅನ್ನುವಂತ ಒಂದು ಆ ಕಾಲ ಇದೆ. ಏನು ಅಂತ ಹೇಳಿದ್ರೆ 400 ಮಕ್ಕಳು ಇರುವಂತ ಶಾಲೆ. ಈಗಾಗಲೇ ಕೋವಿಡ್ ನಂತರ ನಾವು ಸಾಕಷ್ಟು ಶಾಲೆಗಳಿಗೆ ಕ್ಲಾಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ನಾವೆಲ್ಲ ಚರ್ಚೆ ವಿಮರ್ಶೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಸಂಘಟನೆಗಳು ಒಂದು ಲೆಟರ್ ಕೊಡ್ತಾರೆ ಅಂತೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಯನ್ನು ಮುಚ್ಚುವುದು ಹೇಗೆ, 400 ಮಕ್ಕಳ ವಿದ್ಯಾಭ್ಯಾಸದ ಪರಿಸ್ಥಿತಿ ಏನು ಅಂತ ಇಲ್ಲಿ ಒಂದು ಪ್ರಶ್ನೆ ಕೂಡ ಬರ್ತದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆ ಶಾಲೆಯನ್ನ ಮುಚ್ಚುವ ಅಧಿಕಾರ ಇದೆಯೋ ಅನ್ನೋದು ಪ್ರಶ್ನೆ ಕೂಡ ನಮಗೆ ಕಾನೂನಾತ್ಮಕ ಇದಾಗಬೇಕಾಗಿದೆ. ಇದಕ್ಕಿಂತ ಮುಂಚೆ ಸರ್, ಈಗ ಆ ಶಾಲೆಗೆ ಮೇಡಮಿಗೆ ಮಾತಾಡ್ತಾ ಇರುವಾಗ ನನ್ಗೆ ಏನ್ ಅನ್ಸ್ತು ಅಂತ ಹೇಳಿದ್ರೆ, ಈ ಒಂದು ಪರಿಸ್ಥಿತಿಯಲ್ಲಿ 400 ಮಕ್ಕಳಲ್ಲಿ ಅಲ್ಲಿಯ ವಾಸ್ತವಿಕತೆಯನ್ನು ನಾವು ಅರಿತುಕೊಳ್ಳದೆ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಚರ್ಚೆ ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಆದ್ರಿಂದ ನಾನು ಮೇಡಮಿಗೆ ಮಾತಾಡಿದಾಗ ಮೇಡಮ್ ಹೇಳಿದ್ದು, ಅದೊಂದು ಖಾಸಗಿ ಕಟ್ಟಡದಲ್ಲಿ ನಡೀತಿರುವಂತ ಬಾಡಿಗೆ ಕಟ್ಟಡದಲ್ಲಿ ನಡೀತಿರುವಂತ ಶಾಲೆ. ಆ ಶಾಲೆಯ ಪ್ರಿಮೈಸಿಸ್ ನಲ್ಲಿ ಇನ್ನೊಂದಿದೆ, ಒಂದು ಹಾಲ್. ಆ ಹಾಲಲ್ಲಿ ಯಾರೋ ಬೇರೆಯವರು ಬಂದು ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ. ಆ ಶಾಲೆಗೂ ಕ್ರಿಸ್ಮಸ್ ಆಚರಣೆಗೂ ಸಂಬಂಧ ಇಲ್ಲ ಅಂತೇಳಿ ಆ ಮೇಡಮ್ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮೇಡಮ್ ಹೇಳ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಇದನ್ನ ತಿಳ್ಕೊಳ್ಳಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಬೇಸಿಕಲಿ ಆ ಒಂದು ಆಚರಣೆ ಮಾಡಿದವರು ಪ್ರೊಟೆಸ್ಟೆಂಟ್ಗಳು, ಶಾಲೆ ಇರುವಂತದ್ದು ಕ್ಯಾಥಲಿಕ್ನವರದ್ದು. ಅವರಿಗೆ ಮತ್ತು ಅವರ ಆಚರಣೆಗೆ ಯಾವುದೇ ಸಂಬಂಧನೇ ಇಲ್ಲ. ಒಬ್ರಿಗೊಬ್ರು ಬೆರೆಯೋದೇ ಇಲ್ಲ. ಬೇಸಿಕಲಿ ಸ್ವಲ್ಪ ಯಾರಾದ್ರೂ ಕ್ರಿಶ್ಚಿಯಾನಿಟಿ ಬಗ್ಗೆ ಸ್ವಲ್ಪ ಅರಿತುಕೊಂಡವ್ರು ಸಹ, ಮಿನಿಮಮ್ ನಾಲೆಜ್ ಇದ್ದವ್ರಿಗೆ ಸಹ ಗೊತ್ತಾಗುತ್ತೆ ಪ್ರೊಟೆಸ್ಟೆಂಟ್ಗಳು ಮತ್ತು ಕ್ಯಾಥಲಿಕ್ಗಳು ಬೇರೆ ಬೇರೆ ಅಂತ ಹೇಳಿ. ಇಂಥ ಸಮಯದಲ್ಲಿ ಆ ಒಂದು ಹಾಲಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶಾಲೆಯನ್ನು ಮುಚ್ಚುವುದೇನಿದೆ ಅಲ್ಲ, ಅದು ನಿಜವಾಗಿಯೂ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಯಾರ
ಯಾರ ಒಂದು ಯಾರಿಂದ ಪ್ರೇರಿತರಾಗಿದ್ದಾರೆ? ಪ್ರೇರಿತರಾಗೋದಲ್ಲ, ಯಾರ ಒಂದು ಇದನ್ನು ಕಾಪಾಡ್ತಾ ಇದ್ದಾರೆ ಅವರು, ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದಾರೆ ಅಂತ ಹೇಳಿ. ಅವರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಥವಾ ಸಂಘಟನೆಗಳ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಥವಾ ಇವರು ಸಂಘಟನೆಯ ಕಾರ್ಯಕರ್ತರಾಗಿದ್ದಾರಾ? ಅದು ಬೇರೆ ಪ್ರಶ್ನೆ, ಅದನ್ನ ಆಗಬಹುದು. ಬಟ್ ನನ್ಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೋ ಒಂದ್ ಕಡೆ ಆಡಳಿತಾತ್ಮಕ ಒಂದು ಇದು ಏನಿದೆ, ವೈಫಲ್ಯ ಏನಿದೆ, ಇದು ಕಂಡು ಬರ್ತದೆ. ಆಮೇಲೆ ಈಗಾಗಲೇ ನೀವು ಹೇಳಿದಂಗೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಶಾಲೆಯನ್ನು ಮುಚ್ಚುವಂತ ಒಂದು ಅಧಿಕಾರ ಇದೆಯೋ, ಅವರು DDPI ಬರಿಬೇಕಾಗ್ತದೆ. ಅವರು ಮತ್ತೆ DDPI ಪರ್ಮಿಷನ್, ಜಿಲ್ಲಾಧಿಕಾರಿಗಳಿಂದ ಪರ್ಮಿಷನ್ ತಗೋಬೇಕಾಗ್ತದೆ. ಅದನ್ನ ಯಾವುದೂ ಮೆನ್ಷನ್ ಮಾಡದೆ ಇದ್ದಕ್ಕಿದ್ದಂಗೆ ಒಂದೇ ದಿನದಲ್ಲಿ ಒಂದು ಶಾಲೆಯನ್ನು ಬಂದ್ ಮಾಡಿದ್ದು ಹೇಗೆ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ. ಸೊ ಇಲ್ಲಿ ಅಂದ್ರೆ ನೀವು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ 400 ವಿದ್ಯಾರ್ಥಿಗಳು ಅಲ್ಲಿ ಇದ್ರು ಅಂತ ಹೇಳ್ತೀರಿ, ಅವರ ಹಿತಾಸಕ್ತಿ ಪ್ರಮುಖವಾಗಿರ್ತದೆ. ಸೊ ಆ ಹಿತಾಸಕ್ತಿ ಕಾಪಾಡೋ ದಿಶೆಯಲ್ಲಿ ಏನು ಮಾಡಬಹುದು? ಈ ಒಂದು ಬಂದಾಗಿ ಹೋಗಿದೆ. ಸೊ ಅಂತಹ ನಿರ್ಧಾರ ಇನ್ನೊಬ್ಬ ಅಧಿಕಾರಿ ತಗೊಳ್ಬಾರ್ದು, ಅಥವಾ ಇಂತಹ ದುಡುಕಿನ ನಿರ್ಧಾರ. ಸೊ ಅಂತಹ DDPI ಅಥವಾ ಅಂತಹ BO ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ಅಥವಾ ನೀವು ಮೆನ್ಷನ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಸರ್ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಶಿಕ್ಷಣಾಧಿಕಾರಿಗಳ ಕೆಲಸ ಏನು ಅಂತ ಹೇಳಿದ್ರೆ, ಅವರು ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಿ ಅವರಿಗೆ ಮೊದಲ ಆದ್ಯತೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಅದಕ್ಕೆ ಅವರಿಗೆ ಸರ್ಕಾರ ನೇಮಕ ಮಾಡಿರುವಂತದ್ದು. ಬೇಸಿಕಲಿ ಅವ್ರದ್ದು ಫಸ್ಟ್ ಕೆಲಸ ಇದು. ಬಟ್ ಅದು ಬಿಟ್ಟು ಯಾವುದೋ ರಾಜಕೀಯ ಒತ್ತಡಗಳಿಗೆ ಮಣಿದು ಇಂಥ ಕೆಲಸಗಳನ್ನು ಮಾಡೋದೇನಿದೆ ಅಲ್ಲ, ಅದರಿಂದ ನಾವು ಮುಂಬರುವ ಪೀಳಿಗೆಗೆ ಒಂದು ಕೆಟ್ಟದಾದಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ವಾಸ್ತವಿಕತೆಯನ್ನು ನಾವು ಅಲ್ಲಿ ಅರಿಬೇಕು. ಆ 400 ಮಕ್ಕಳಲ್ಲಿ 300 ಮಕ್ಕಳು ಮುಸ್ಲಿಮರು. 300 ಮಕ್ಕಳು ಮುಸ್ಲಿಮರು ಯಾವತ್ತೂ ಸಹ ದೂರು ಕೊಡ್ಲಿಲ್ಲ ನಮ್ಮ ಮಕ್ಳಿಗೆ ಮತಾಂತರ ಮಾಡ್ತಿದ್ದಾರೆ ಅಂತೇಳಿ. ಇದೆಲ್ಲ ನನ್ಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ರಾಜಕೀಯ ಪ್ರೇರಿತರಾಗಿ ಇದೇನು ಕಾಯ್ದೆಯನ್ನು ತರ್ತಾ ಇದ್ದಾರೆ, ಅದಕ್ಕೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮಾಡುವಂತ ವೇದಿಕೆಯನ್ನು ಇವರು ಸಜ್ಜು ಮಾಡ್ತಾ ಇದ್ದಾರೆ. ಇನ್ನಷ್ಟು ನಮ್ಮ ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಕೂಳಿಬಾಡುವಂತಹ ಮತ್ತು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಂದು ಶಾಲೆಯಲ್ಲಿ ಓದುವಂತಹ ಶಾಲೆಗಳಿಗೆ ಇವರೆಲ್ಲ ಈ ರೀತಿಯಾಗಿ ಪ್ರೇರೇಪಿಸಿ, ಕ್ರೈಸ್ತರ ಮಕ್ಕಳು ಕ್ರೈಸ್ತರ ಶಾಲೆಯಲ್ಲಿ ಓದಬೇಕು, ಹಿಂದೂ ಮಕ್ಕಳು ಹಿಂದೂ ಶಾಲೆಗಳಲ್ಲಿ ಓದಬೇಕು, ಮುಸ್ಲಿಂ ಮಕ್ಕಳು ಮುಸ್ಲಿಂ ಶಾಲೆಗಳಲ್ಲಿ ಓದಬೇಕು, ಇಂಥ ವಾತಾವರಣ ನಿರ್ಮಾಣ ಮಾಡಿ ಸೊಸೈಟಿಯನ್ನು ಡಿವೈಡ್ ಮಾಡುವಂತ, ಅಲ್ಲಿ ದ್ವೇಷವನ್ನು ಹಾಕುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನನಗೆ ಒಂದು ನೆನಪಾಗ್ತಾ ಇದೆ. ನಾನು ಯಲ್ಲಾಪುರ ತಾಲೂಕಿನ ಬಿಸ್ಕೋಡ್ ಎಂಬ ಊರಿನಲ್ಲಿ ಶಾಲೆ ಕಲಿತಾ ಇದ್ದೆ. ಅಲ್ಲಿ ಗಣೇಶೋತ್ಸವವನ್ನು ಮಾಡ್ತಾ ಇದ್ರು. ಆಕ್ಚುಲಿ ನಾನು ಬೇರೆ ಬೇರೆ ಶಾಲೆಗಳಲ್ಲಿ ಹೋಗಿ ಕಲ್ತಿದ್ದೇನೆ, ಮತ್ತು ಅಲ್ಲಿ ಶಾಲೆಯಲ್ಲೇ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಶಾಲೆಗಳು ನಾನು ಕಲ್ತಿದ್ದೇನೆ ಬೇರೆ ಶಾಲೆಯಲ್ಲಿ. ಬಟ್ ನಾನು ಹೇಳ್ತಾ ಇದ್ದು, ಆ ಗಣೇಶೋತ್ಸವ ತರುವಾಗ ಶಾಲೆಯ ಪರಿಕರಗಳನ್ನು ಬಳಸ್ತಾ ಇದ್ರು. ಅಲ್ಲಿ ಡ್ರಮ್ ಅಂತ ಇದು ಬಳಸ್ತಾ ಇದ್ರು. ಆ ಡ್ರಮ್ಮನ್ನು ಎದುರುಗಡೆ ಬಾರಿಸ್ಕೊಂಡು ಹೋಗುವ ವ್ಯಕ್ತಿ ನಾನಾಗಿದ್ದೆ. ಸೊ ಅಂದ್ರೆ ಮತ್ತೆ ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಯಾರು ಕಲಾವಿದರು ಬರ್ತಾರೆ ಅಥವಾ ಅದರ ಪರಿಕರಗಳು ಅದೆಲ್ಲವನ್ನು ಶಾಲೆಯಲ್ಲಿ ಇಡ್ತಾ ಇದ್ರು. ಮತ್ತೆ ನಾನು ಕಲಿತ ಬಹಳಷ್ಟು ಶಾಲೆಗಳಲ್ಲಿ ಶಾರದಾ ಉತ್ಸವವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಆವಾಗ ಯಾರು ಅದನ್ನು ಅಂಥದ್ದು ಧಾರ್ಮಿಕ ಕಾರ್ಯಕ್ರಮಗಳು ಶಾಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಡಿಬೇಕನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಇದೆಲ್ಲವೂ ಪ್ರಸ್ತಾಪ ಆಗ್ತದೆ. ಖಂಡಿತ ಈ ವಿಷಯದಲ್ಲಿ ಏನ್ ಹೇಳ್ತೀರಿ ಅಂತ? ಖಂಡಿತ ಇದನ್ನ ನೋಡಿ, ನಾವು ಮೂಲಭೂತವಾಗಿ ನಾವು ಇಲ್ಲಿರುವಂತ ವಿವಿಧತೆಯಲ್ಲಿ ಏಕತೆಯನ್ನು ಪೆಟ್ ಮಾಡ್ಲಿಕ್ಕೆ ಇದು ಕೆಲಸವನ್ನು ಆಗ್ತಾ ಇರೋದು. ನಾವು ಯಾವಾಗ ಶಾರದಾ ಪೂಜೆಗೆ ನಾವು ಎಷ್ಟು ಮರ್ಯಾದೆಯನ್ನು ಕೊಡ್ತೇವೋ ಅಷ್ಟೇ ಮರ್ಯಾದೆ ನಾವು ಕ್ರಿಸ್ಮಸ್ಗೂ ಕೊಡ್ಬೇಕಾಗ್ತದೆ, ಅಷ್ಟೇ ಮರ್ಯಾದೆ ಯಾರೋ ಇನ್ನೊಬ್ರು ಈದ್ ಆಚರಿಸಿದಾಗಲೂ ಕೊಡ್ಬೇಕಾಗುತ್ತೆ. ಎಲ್ಲಾ ಆಚರಣೆಗಳು ಒಂದೇ ಅಂತೇಳಿ ಹೇಳಿಕೊಟ್ಟುವ ಸಂಸ್ಕೃತಿಯಲ್ಲಿ ನಾವು ಇದ್ಕೊಂಡು ಈ ರೀತಿಯಾಗಿ ಇನ್ನೊಂದು ಸರ್, ನಾನು ಆ ಒಂದು ಲೆಟರ್ ಅವರು ಕೊಟ್ಟಿರುವಂತಹ ಸಂಘಟನೆಗಳು ಕೊಟ್ಟಿರುವಂತಹ ಲೆಟರ್ ಅನ್ನು ಓದಿದಾಗ ಅದರಲ್ಲಿ ಎಷ್ಟು ಆ ಒಂದು ಲೆಟರ್ ಬರೆಯೋರು ಎಷ್ಟು ದ್ವೇಷ ತುಂಬಿದವರು ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಶಾಲೆಯಲ್ಲಿ ಲಿಂಗಾಯತ ಮಕ್ಕಳಿದ್ದಾರೆ, ಶೆಡ್ಯೂಲ್ ಕ್ಲಾಸ್ ಮಕ್ಕಳಿದ್ದಾರೆ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದಂತ ಮಕ್ಕಳಿದ್ದಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇವರಿಗೆ ಮುಸ್ಲಿಮರ ಮಕ್ಕಳಾಗಿ ಕಾಣ್ಲಿಲ್ವಾ ಅಂತ ಹೇಳಿ, 300 ಮಕ್ಕಳು ಮುಸ್ಲಿಂ ಇದ್ದಾರೆ ಅಂತೇಳಿ ಮೇಡಮ್ ಹೇಳ್ತಾರೆ. ಅಲ್ಲಿ ದಾಖಲಾತಿ, ಆ ಶಾಲೆ ದಾಖಲಾತಿ ಹೇಳ್ತದೆ ಮುಸ್ಲಿಮರ ಮಕ್ಕಳು ಅವ್ರಿಗೆ ಮುಸ್ಲಿಂ ಹೆಸರು ಪ್ರಸ್ತಾಪನೆ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇದೆಲ್ಲ ಕಂಪ್ಲೀಟ್ ಆಗಿ ಇದು ಯಾವುದೇ ಒಂದು ಮತಾಂತರ ಅಥವಾ ಅಲ್ಲಿ ಆಚರಣೆ ನಡೆದಿದೆ ಅಂತ ಕಾರಣಕ್ಕೆ ಮಾಡಿರುವಂತದ್ದಲ್ಲ. ಇದರ ಹಿಂದೆ ಒಂದು ಪಟ್ಟಭದ್ರ ಒಂದು ಹಿತಾಸಕ್ತಿ ಇದೆ. ಆ ಹಿತಾಸಕ್ತಿ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತ ಒಂದು ಕ್ರೈಸ್ತರ ಮೇಲೆ ಈ ರೀತಿಯಾಗಿ ಈ ಒಂದು ಕಾಯ್ದೆಯ ಮೂಲಕ ಅಟ್ಯಾಕ್ ಅನ್ನು ಮಾಡಿ ಯಾವ ಸಮುದಾಯಗಳು ಯಾವ ಸಂಸ್ಥೆಗಳು ವರ್ಷಾನುವರ್ಷದಿಂದ ನಮ್ಮ ಹಳ್ಳಿಯ ಮಕ್ಕಳಿಗೆ ತಳ ಸಮುದಾಯದ ಮಕ್ಕಳಿಗೆಲ್ಲ ಶಿಕ್ಷಣವನ್ನು ಒದಗಿಸುತ್ತಾ ಬಂದು ಅದನ್ನು ಡಿಫೇ ಮಾಡುವಂತ ಒಂದು ಇಂಥ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಿಬಿಟ್ರೆ ಮತ್ತೆ ಅವರಿಗೆ ಶಿಕ್ಷಣ ಅಂದ್ರೆ ನೀವು ಹೇಳಿದಾಗೆ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣವೇ ಸಿಗದಿರುವಾಗ, ಅಂದ್ರೆ ಸರ್ಕಾರಿ ಶಾಲೆಗಳೇನೋ ಇಂಪ್ರೂವ್ಮೆಂಟ್ ಆಗುದಿಲ್ಲ, ಖಾಸಗಿ ಶಾಲೆಗಳು ಯಾರು ಬೇರೆಯವರು ಸ್ಥಾಪನೆ ಮಾಡೋದಿಲ್ಲ. ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಅಂದ್ರೆ ಅಂತ ವಿದ್ಯಾರ್ಥಿ ಹೊಸ ಒಂದು ಜನರೇಷನ್ ಶಿಕ್ಷಣ ರಹಿತವಾಗಿ ಬರಲಿ ಅನ್ನುವಂಥ ಉದ್ದೇಶ ಏನಾದ್ರು ಇದೆ ಅಂತ ಅನಿಸ್ತದೆ ನಿಮಗೆ ಅಂತ?
ಇದೆಲ್ಲ ಅದನ್ನು ನಾವು ಯಾವ ರೀತಿ ಬೇಕಾದ್ರೂ ನಾವು ಅದನ್ನು ನೋಡ್ಬೋದು. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ನನ್ಗೆ ಅನ್ಸೋ ಮಟ್ಟಿಗೆ, ನಾನೊಬ್ಬ ವಿದ್ಯಾರ್ಥಿಯಾಗಿ ಅಥವಾ ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಯಾಗಿ ಹೇಳ್ಬೇಕಾದ್ರೆ, ತಳ ಸಮುದಾಯದ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಒಂದು ಶಿಕ್ಷಕರಿರುವಂತಹ ಶಾಲೆ, ಅಲ್ಲಿ ಅನುದಾನ ಸರಿಯಾಗಿ ಬರೋದಿಲ್ಲ, ಕಟ್ಟಡಗಳು ಸರಿ ಇಲ್ಲ, ಕಿಟಕಿಗಳು ಸರಿ ಇಲ್ಲ. ಹಾಗೆ ಇದೇ ರೀತಿ ಇವತ್ತಾಗಿರುವಂತ ಘಟನೆ, ನನ್ನ ಊರು ಮಾನ್ವಿಯ ರಬ್ಬಣ್ಕಲ್ ಅಂತೇಳಿ ಒಂದು ಚಿಕ್ಕ ಅಲ್ಲಿ ಒಂದು ಹಳ್ಳಿ. ಆ ರಬ್ಬಣ್ಕಲ್ ಶಾಲೆಯಲ್ಲಿ ಬೀಗ ಮುರಿದು ಅಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡಿದ್ದಾರೆ. ಈಗ ನ್ಯೂ ಇಯರ್ ಪಾರ್ಟಿ ಮಾಡಿದ್ದಾರೆ ಎಂಬ ಕಾರಣಕ್ಕೆ ಶಾಲೆಯನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತಾ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಿನಿಮಮ್ ಸೆನ್ಸ್ ಇರಬೇಕು. ಅಲ್ಲಿ ಹೋಗಿ ಅವ್ರೇನು ಸಂಯೋಜಕರ ಹೆಸರೇನು ಹೇಳ್ತಾ ಇದ್ದಾರೆ, ಅವರಿಗೂ ಸಹ ಸ್ವಲ್ಪ ಮಿನಿಮಮ್ ಸೆನ್ಸ್ ಇರಬೇಕು. ಏನು ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ ಅಂತೇಳಿ ನೋಡ್ಬೇಕು. ಕಾರ್ಯಕ್ರಮ ಸಂಘಟಿಸಿದವರು. ಆಮೇಲೆ ಇನ್ನೊಂದೇನು ಸರ್ ಗೊತ್ತಾ, ಆ ಹಾಲನ್ನು ನಾವು ಎಲ್ರಿಗೆ ಬಾಡಿಗೆ ಕೊಡ್ತೇವೆ ಅಂತೇಳಿ ಹಾಲಿನ ಓನರ್ ಲೆಟರ್ ಕೊಟ್ಟಿದ್ದಾನೆ ಸರ್. ಆ ಹಾಲ್ ಏನಿದೆ, ಆ ಹಾಲಲ್ಲಿ ಏನ್ ಕಾರ್ಯಕ್ರಮ ನಡೆದಿದೆ, ಆ ಹಾಲಿನ ಓನರ್ ಸಹ ಏನ್ ಕೊಟ್ಟಿದ್ದಾನೆ, ಲೆಟರ್ ಕೊಟ್ಟಿದ್ದಾನೆ. ಏನಂತೇಳಿ, ಇಲ್ಲಿ ನಾವು ಎಲ್ಲಾ ಧರ್ಮೀಯರಿಗೂ ಈ ಹಾಲನ್ನು ಕೊಡ್ತೇವೆ, ಇದು ಕಮರ್ಷಿಯಲ್ ಆಗಿ ಉಪಯೋಗಿಸಿಕೊಳ್ಳುವಂತ ಹಾಲು ಅಂತ ಹೇಳಿ. ಇನ್ನ ಏನ್ ಬೇಕು ಇವರಿಗೆ? ತಪ್ಪು ಏನಾಗಿರೋದು ಅಂತ ಹೇಳಿದ್ರೆ, ಆ ಶಾಲೆಯ ಹಳೆಯ ಬೆಂಚ್ಗಳನ್ನು ಅವರು ಆ ಹಾಲಲ್ಲಿ ಸ್ಟೋರ್ ರೂಮ್ ತರ ಇಟ್ಟಿದ್ದಾರೆ. ಅಲ್ಲಿ ಆ ಬೆಂಚ್ಗಳನ್ನು ಇಟ್ಕೊಂಡು ಕಾರ್ಯಕ್ರಮ ನೋಡುವಾಗ ಆ ಬೆಂಚ್ಗಳನ್ನು ಬಳಸ್ಕೊಳ್ತಾರೆ ಅಷ್ಟೇ. ಈಗ ಅದಕ್ಕಿಂತ ಮುಂಚೆ ನೀವು ಅದನ್ನ ನಾವು ವಿಡಿಯೋವನ್ನು ಸರಿಯಾಗಿ ನೋಡಿದಾಗ, ಹಿಂದೆ ಗಾಂಧಿ ಜಯಂತಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮತ್ತು ಗಾಂಧಿ ಜಯಂತಿ ಅಂತೇಳಿ ಅದರಲ್ಲಿ ಹಾಕಿದ್ದನು ಇದೆ. ಆ ಗಾಂಧಿ ಜಯಂತಿ ಬೋರ್ಡ್ ಅನ್ನು ಹಾಕಿದ್ದಿದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಕಾರ್ಯಕ್ರಮ ಅಲ್ಲಿ ಆಗಿರೋದು ಗಾಂಧಿ ಜಯಂತಿಯ ಕಾರ್ಯಕ್ರಮ. ಅಂದ್ರೆ ಒಂದು ಶಾಲೆ ಆಗಿದ್ರೆ ಬೋರ್ಡ್ ನಲ್ಲಿ ಅಷ್ಟು ದಿನ ಅಂದ್ರೆ ಆ ಚಿತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರೆಗ್ಯುಲರ್ ಆಗಿ ಬೋರ್ಡ್ ಅನ್ನು ಬಳಸ್ತಾ ಇತ್ತು. ಇದೆಲ್ಲ ಪುರಾವೆಗಳಿದಾವೆ. ಅದನ್ನು ಸ್ವಲ್ಪ ಆದ್ರೂ ಸೆನ್ಸ್ ಇಟ್ಕೊಂಡು ನೋಡೋರು ಅದನ್ನ ಅರ್ಥಕೊಳ್ತಾರೆ. ಬಟ್ ಸಮಸ್ಯೆ ಏನಾಗಿರುವ ಅಂತ ಹೇಳಿದ್ರೆ, ವಿಚಿತ್ರ ಏನು ಅಂತ ಹೇಳಿದ್ರೆ, ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿ ರಿಟರ್ನ್ ಅಲ್ಲಿ ಒಂದು ಶಾಲೆಯ 400 ಮಕ್ಕಳ ಹಿತವನ್ನು ಕಾಪಾಡದೆ ಒಂದು ಮುಚ್ಚುವ ಒಂದು ಆದೇಶ ಕೊಡ್ತಾರಲ್ಲ, 5 ದಿನ 6 ದಿನ ಏನ್ ಶಾಲೆ ಮುಚ್ಚೋಯ್ತಲ್ಲ. ಈಗ ಮತ್ತೆ ಅವ್ರ ಮೇಡಮ್ ಏನು ಎಲ್ಲಾ ಪೇರೆಂಟ್ಸ್ ಗಳಿಗೆ ಕರೆದು ಮತ್ತೆ ಅವ್ರ ಹತ್ರ ಸಿಗ್ನೇಚರ್ ಗಳನ್ನ ತೆಗೆದುಕೊಂಡು ನಮ್ಗೇನ್ ಇದರಿಂದ ಸಮಸ್ಯೆ ಆಗ್ಲಿಲ್ಲ ಅಂತೇಳಿ ಹೋಗಿ DDP ಹತ್ರ ಲೆಟರ್ ತಮ್ಮ ಮಕ್ಕಳ ಹಿತಾಸಕ್ತಿಯನ್ನು ಕಾಪಾಡ್ಕೊಳ್ಬೇಕಂದ್ರೆ ಪೇರೆಂಟ್ ಗಳು ಅದ್ರಲ್ಲಿ ಬರಬೇಕು, ಅದ್ರಲ್ಲಿ ಇನ್ವಾಲ್ವ್ ಆಗ್ಲೇಬೇಕಾಗ್ತದೆ, ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಅಷ್ಟೆಲ್ಲ ಪ್ರಯತ್ನ ಮಟ್ಟಿ ಅವ್ರು DDP ಹತ್ರ ಈಗ ಹೋಗಿ ಮತ್ತೆ ಅಲ್ಲಿಂದ ಪರ್ಮಿಷನ್ ತೆಗೆದು ಈಗ ಮತ್ತೆ ಶಾಲೆಯನ್ನು ಪ್ರಾರಂಭಿಸ್ತಾರಂತೇಳಿ. ಇಷ್ಟು ದಿನ ಬಂದ್ ಮಾಡಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೆಟ್ಟಾಗಿರುವಂತ ಇದಕ್ಕೆ ಹೊಣೆ ಯಾರು? ಇದನ್ನ ಅರ್ಥ ಕ್ರಮ ಕೈಗೊಳ್ತಾರ BO ವಿರುದ್ಧನೂ ಮತ್ತೆ ಆ ಒಂದು ಸಾಮಾಜಿಕವಾಗಿ ಅಲ್ಲಿ ನಡೀತಾ ಇರುವಂತ ಒಂದು ಪರಿಸ್ಥಿತಿಯನ್ನು, ಇಲ್ಕಲ್ ನಗರದಲ್ಲಿ ನಡೆಯುವಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದಾಗ ನಿಜವಾಗಿ ಆತಂಕ ಆಗುವುದು ಏನು ಅಂತ ಹೇಳಿದ್ರೆ, ಒಂದು ಸಣ್ಣ ಮಕ್ಕಳು ಓದೋ ಶಾಲೆಯನ್ನು ಇವರು ಮುಚ್ಚೋ ಮಟ್ಟಿಗೆ ದ್ವೇಷವನ್ನು ತುಂಬಿಕೊಳ್ತಾರೆ ಅಂತ ಹೇಳಿದ್ರೆ, ನಿಜವಾಗಿಯೂ ನಾವು ಯಾವುದೇ ರೀತಿಯಲ್ಲಿ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಅದರಲ್ಲಿ ಮೆನ್ಷನ್ ಮಾಡಿರುವಂತ ಪದಗಳನ್ನು ನಾವು ನೋಡಿದಾಗ, ಬಾಡೂಟವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಬಾಡೂಟ ತಿನ್ನುವುದು ಸಂವಿಧಾನ ಬಾಹಿರವ? ಫಸ್ಟ್ ಆಫ್ ಆಲ್ ಪ್ರಶ್ನೆ ಇದು. ಸಂವಿಧಾನ ಅದಕ್ಕೆ ಪರ್ಮಿಷನ್ ಕೊಡಲ್ವಾ? ಅಂತ ಒಂದು ಪದಗಳನ್ನೆಲ್ಲ ಬಳಸಿ ಲೆಟರ್ ಅನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಯಾವ ಸಂಘಟನೆಗಳು ಬರ್ದಿಲ್ಲ ಲೆಟರ್ ಅಲ್ಲಿ, ಅದು ಏನೇ ಇರಲಿ ಬಿಡಿ, ಆ ಸಂಘಟನೆಗಳು ಕೊಟ್ಟಿರೋದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಡೂಟ ತಿಂದಿದ್ದಾರೆ ಅಂತ ಹೇಳಿ, ಬಾಡೂಟ ತಿನ್ನೋದೇನು ಸಂವಿಧಾನ ಬಾಹಿರವ ಅಥವಾ ಅದು ಯಾವುದಾದ್ರೂ ಒಂದು ಕಾನೂನಿಗೆ ವಿರುದ್ಧವಾದಂತ ಒಂದು ಕೆಲಸವ? ಇದೆಲ್ಲವನ್ನು ಒಂದು ಡಿಫೇಮ್ ಮಾಡ್ಲಿಕ್ಕೆ ಮಾಡ್ತಾ ಇರುವಂತ ಒಂದು ಹುನ್ನಾರ ಅಂತ ನನಗನ್ಸುತ್ತೆ. ಆದ್ದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗ್ಲಿ, ಯಾವುದೇ ಮುಂಬರುವ ಬೇರೆ ಬೇರೆ ಶಾಲೆಗಳಲ್ಲಿರುವ ಬೇರೆ ಬೇರೆ ತಾಲೂಕಿನಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ತಮಗೆ ಮಾಡಬೇಕಾದಂತ ಕೆಲಸವನ್ನು ಫಸ್ಟ್ ಮಾಡಿ, ಯಾವುದೇ ಇಂಥ ಒಂದು ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಕೆಲಸ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಶಾಲೆ ವಿಷಯ ಬಂದಾಗ ಮುಖ್ಯವಾಗಿ ಮಕ್ಕಳ ಹಿತಾಸಕ್ತಿ ಮುಖ್ಯವಾಗಬೇಕು ನಿಮಗೆ ಫಸ್ಟ್. ಅದರ ನಂತರದ್ದು ಮುಂದೆ ನೀವು ಕ್ರಮ ಕೈಗೊಳ್ಳದಿದ್ರೆ ಆ ಶಾಲೆಯ ಆಡಳಿತದ ಕಮಿಟಿಯ ವಿರುದ್ಧ ಅದನ್ನು ಬರ್ಖಾಸ್ತು ಮಾಡೋದು, ಅಥವಾ ಅಲ್ಲಿ ಶಿಕ್ಷಕರು ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅದ್ರ ಹೊರತಾಗಿ ಬೇರೆ ಏನು ಕೆಲಸ ಮಾಡ್ಲಿಕ್ಕಿದೆ ಅದನ್ನು ಮಾಡಬಹುದು ಹೊರತು ಮಕ್ಕಳನ್ನ ಶಿಕ್ಷೆ ಕೊಡುವಂತಲ್ಲ ಅಂತ. ಯಾರೋ ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಕೊಡುವಂತದ್ದಲ್ಲ. ನಿಮ್ಮ ಮುಖ್ಯ ಹಿತಾಸಕ್ತಿ ಅದಾಗಿರ್ಬೇಕು. ಖಂಡಿತ ಸರ್. ಓಕೆ ಸರ್, ಇವತ್ತು ನಮ್ಮ ಜೊತೆಯಲ್ಲಿ ಬಾಗಲಕೋಟೆಯ ಇಳ್ಕಲ್ನಲ್ಲಿ ನಡೆದ ಘಟನೆಯ ಆಧಾರದಲ್ಲಿ ಒಂದಿಷ್ಟು ಸಮಾಜಕ್ಕೆ ಮಾದರಿಯಾಗುವ ಮಾತುಗಳನ್ನು ನಿಮ್ಮಿಂದ ಬಂದು ಅಂದುಕೊಳ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಿರಿ. ಜಿಶಾನ್ ಅಖಿಲ್ ಸಿದ್ದಿಕಿ ಮಾನ್ವಿಯಿಂದ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿದಿರಿ. ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.